ನಾನು ಮೊಬೈಲ್ ಇಲ್ಲೂವರೆಗೂ ನಾನು ಯೂಸ್ ಮಾಡಿಲ್ಲ, ಎತ್ತೂ ಇಲ್ಲ. ಈಗ ನಿಮ್ಮ ಮಾಧ್ಯಮ ಮೂಲಕ ನಾನು ಬಂದಿದ್ದೇನೆ, ಮೊಬೈಲ್ ತಂದಿಲ್ಲ. ಬಹಳ ಜನ ಬಂದಿದ್ರು ಸರ್, ಬಹಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬೈಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರಕ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ಜನಕ್ಕೆ ಮುಂಚೆ ಅವ್ರು ಮನವೊಲಿಸಲಿ, ಆಮೇಲೆ ನನಗೆ ಮನವೊಲಿಸಲಿ ಅಂತಕ್ಕದ್ದು ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಅವ್ರು ಯಾರು ನನಗೆ ಮನವೊಲಿಸಿದ ಮುಂಚೆ ಈ ನಾಡಿದ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ, ಆಯಿಂದ ಜನಕ್ಕೆ ಮನವೊಲಿಸಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನಗೆ ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. 100% ಸರ್. ಇಲ್ಲ ಅಂತ ಹೇಳಿದ್ರೆ ನಾವು ಈ ರಾಜ್ಯದಲ್ಲಿ, ಡಿಸ್ಟಿಕ್ ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದ್ರೆ ನಾವು, ನಮ್ಮ ಸಮಾಜ, ಆಯಿಂದ ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನ್ ತೀರ್ಪು ಕೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಸರ್, MP, MLA ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಜನ ಅಡ್ಡಾಡಿ ಕಾಂಗ್ರೆಸ್ಗೆ ತಕ್ಕದ ಪಾಠ ಕಲಿಸ್ತೀವಿ ಸರ್. ಸರ್ ಸರ್, ಈಗ ನಾವು ಅವ್ರ ಕೂಡ ಮಾತಾಡಿದ್ವಿ, ಸಂಪರ್ಕದಲ್ಲೇ ಇದ್ದೀವಿ. ನಾವು ಕಡ್ಡವಾಗಿ ಬೈಲಿಗಿದ್ರೆ ಅವರೆಲ್ಲ ಹಿಂದಕ್ಕೆ ಪಡಿತಾರೆ ಸರ್. ನಮ್ಮಲ್ಲಿ ಏನಾರು ವ್ಯತ್ಯಾಸ ಆದ್ರೆ ಅವ್ರು ಬೈಲಿಗಿರ್ತಾರೆ ಸರ್. ಹೌದು ಸರ್, ಹೌದು. ಸರ್, ಈಗ 23 ಜನ ಕಣದಲ್ಲಿದ್ದಾರೆ ಅಲ್ಪಸಂಖ್ಯಾತರು. ಹ್ಞೂ ಸರ್. ಎಲ್ಲರೂ ಒಂದು ನೋಡಿ ಸಂಪರ್ಕ ಮಾಡಿದ್ರೆ ಹೇಗೆ ಅಂತ ಮಾತಾಡಿದ್ದೇನೆ ಸರ್, ಮಾತಾಡಿದ್ದೇನೆ. ಎಲ್ಲರೂ ಕೂಡ ಸಂಪರ್ಕ ಇದೆ ಸರ್, ಮಾತಾಡಿದ್ದೇನೆ. ಎಲ್ಲ ನಮ್ಮ ಬಾಂಧವರು, ಅಣ್ತಂಗಳು, ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಮನವೊಲಿಸಿ ಅವ್ರಿಗೂ ತಕ್ಷಣ ನಾನು ಬೈಲಾಗ ಒಬ್ಬನೇ ಇರ್ತೇನೆ ಸರ್. ಗೋ ಬ್ಯಾಕ್. ಯಾರು ಬಂದ್ರು ಏನಿಲ್ಲ ಸರ್. ಸಮಾಜಕ್ಕೆ ಮುಂಚೆ ಸರಿಪಡಿಸ್ಕೋಬೇಕು, ಆಮೇಲೆ ನನ್ನ ಸರಿಪಡಿಸ್ಕೋಬೇಕು ಹೊರತು ಯಾರೇ ಬಂದ್ ಮಾಡಿದ್ರು ಜನ ಎಲ್ಲ ರಚ್ಚಿಗೆದ್ದಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.